ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಬ್ಲಾಗ್ ಚಾನಲ್ ಅಂತ ಹೇಳೋಕ್ಕಿದ್ದು ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅನಿಸುತ್ತೆ. ಸೊ ಹವೆವರ್, ಸೊ ವೆಲ್ಕಮ್ ಟು ಮೈ ಬ್ಲಾಗ್. ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್. ಫೈನಲಿ ಸ್ವಲ್ಪ ಮನ್ಸು ಮಾಡಿ ಟೈಮ್ ತಗೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ಇತ್ತು, ಬಟ್ ಅದು ಅವಾಗವಾಗ ನೋಡ್ಕೊಳಕ್ಕಷ್ಟೇ. ಏನೋ ನನ್ನ ಮುಖ ನಾನೇ ನೋಡ್ಕೊತಾ ಇದ್ದೆ ಅಷ್ಟೇ. ಒಂದು ಟ್ರೈಲರ್ ಬಿಟ್ಟೆ, ಅದಾದ್ಮೇಲೆ ಯಾವುದು ವ್ಲಾಗೇ ಬಿಟ್ಟಿರಲಿಲ್ಲ. ಯಾಕೋ ಏನೋ ಅದೇನೋ ಮನಸ್ಸೇ ಬರ್ತಾ ಇರಲಿಲ್ಲ, ಯಾಕೋ ಚೆನ್ನಾಗಿರ್ಲಿಲ್ವ, ಎಲ್ಲ ಕಾನ್ಫಿಡೆನ್ಸ್ ಇದನ್ನ ಇಲ್ವೋ ಅಂತ ಅನಿಸ್ತಾ ಇತ್ತು. ಫೈನಲಿ ಮತ್ತೆ ಒಂದು ಶೂಟ್ ಮಾಡ್ತಾ ಇದ್ದೀನಿ ಇವಾಗ ಇನ್ನೊಂದ್ಸರಿ. ಸೊ ಇವಾಗ ನಾವು ತಮಿಳ್ನಾಡು ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದೀವಿ. ತಮಿಳ್ನಾಡು ಅಂದರೆ ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದೀವಿ. ಐ ಆಮ್ ಗೋಯಿಂಗ್ ಆನ್ ಅ ಸ್ಮಾಲ್ ಟೂರ್. ವಾಯ್ಸ್ ಕ್ಲಿಯರ್ ಇದೆ ಅನ್ಕೊತೀನಿ, ಯಾಕಂದರೆ ಮತ್ತೆ ಸ್ವಲ್ಪ ಪ್ಲೇಸ್ಮೆಂಟ್ ಚೇಂಜ್ ಮಾಡಿದ್ದೀನಿ, ನೀಟಾಗಿ ಕೇಳಿಸ್ಲಿ ಅಂತ. ನಂದು ವಾಯ್ಸ್ ಆಮೇಲೆ ಗಿಡ ಅಂತ ಕೇಳ್ಬಾರ್ದು ಅಂತ. ಸೊ ಇಟ್ ಈಸ್ ಅರೌಂಡ್ 7:48 ಆ್ಯಂಡ್ ವಿ ಹ್ಯಾವ್ ಆಲ್ಮೋಸ್ಟ್ ಕ್ರಾಸ್ಡ್ ಕರ್ನಾಟಕ ಅಂದ್ಕೊಳ್ಳಿ. ಎಲ್ಲ ಕರ್ನಾಟಕ ಬಾರ್ಡ್ರು ತೋರ್ಸೋಣ ನಿಮ್ಗೆಲ್ಲರಿಗೂ. ಕಾಣಿಸ್ತಾ ಇಲ್ವಲ್ಲ, ಇದು ಒಂದು ಪಾರ್ಟ್ ಆಫ್ ನಮ್ಮ ಕರ್ನಾಟಕ ಬಾರ್ಡ್ರು. ಸೊ ನೋಡ್ರಿ, ನನ್ನ ಕನ್ನಡ ಫ್ಲಾಗು ಆರ್ತಾ ಇರ್ಬೇಕು, ಹಿಂಗೇನೆ ಯಾವತ್ತೂ ಇಳಿಬಾರ್ದು. ಓಕೆ, ಇವಾಗ ವೆಲ್ಕಮ್ ಟು ತಮಿಳ್ನಾಡು. ಇಲ್ಲಿ ಮೋಸ್ಟ್ಲಿ ಸಮ್ಟೈಮ್ಸ್ ಚೆಕಿಂಗ್ ಇರುತ್ತೆ. ನಿಮಗೆ ಏನು ಎಲೆಕ್ಷನ್ಸು ಇಲ್ಲ ಬೇರೆದೇನಾದ್ರು ಇದ್ರೆ ಮಾತ್ರ ಹೆವಿ ಚೆಕ್ಕಿಂಗು. ಮಿಕ್ಕಿದ ಟೈಮಲ್ಲಿ ಓಕೆ, ನಾರ್ಮಲಾಗಿ ಈ ಥರ ಇರುತ್ತೆ, ಖಾಲಿ ಇರುತ್ತೆ ರೋಡು. ಮತ್ತು ಇವತ್ತು ಥರ್ಸ್ಡೇ ಬೇರೆ, ಎಲ್ಲರೂ ನೀವೆಲ್ಲ ಆಫೀಸಲ್ಲಿ ಇರ್ತೀರಾ. ನಾನು ಟ್ರಿಪ್ ಹೊಡಿತಾ ಇದ್ದೀನಿ. ಓಕೆ, ದೃಶ್ಯ ಹಾಕ್ಬಿಡಿ ನನ್ನ ಮಕ್ಕಳ. ಕಷ್ಟಪಟ್ಟು ನಮ್ಮಮ್ಮ ಹತ್ರ ಪರ್ಮಿಷನ್ ತಗೊಂಡು ಬಂದಿದ್ದೀನಿ. ಇದರಲ್ಲ ಪರ್ಮಿಷನ್ ಸಿಗಲ್ಲ. ನಮ್ಮಮ್ಮಗೆ ಹೇಳಿ ಕಾಡಿ ಬೇಡಿ ಲಾಸ್ಟ್ ಮೂಮೆಂಟಲ್ಲೂ ಬೈಸ್ಕೊಂಡೇ ಬಂದಿದ್ದೀನಿ. ಯಾಕಣ್ಣ 2 ವೀಲರ್ ಅಂದ್ಕೊಂಡ್ಬಿಟ್ಟಿದ್ಯಾ? 4 ವೀಲರ್ ಅಣ್ಣ, ಎಲ್ಲ ನುಗ್ಗಿಸ್ತೀರಾ? ನಮಗೆ ಕಾಟ ಐತೆ. ನನ್ನ ಮಕ್ಕಳು 2 ವೀಲರ್ ಅಂದ್ಕೊಂಡ್ಬಿಡ್ತಾರೆ ಒಬ್ಬೊಬ್ರು ಡ್ರೈವರ್ಗಳು. ಅದು ನಮ್ಮ ಹೆಮ್ಮೆ. ಆಟೋಗಳಂತೂ ಮಾತಾಡೋಂಗೆ ಇಲ್ಲ, ಸೈಕಲ್ ಅಂದ್ಕೊಂಡ್ಬಿಡ್ತಾರೆ. ಆದರೂ ಬೇರೆ ಏನೋ ಮಾಡೋಣ, ನಮ್ಮ ಜನ ನಮ್ಮವರು ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀವಿ ಅವ್ರಿಗೆ. ಸೊ ಕರೆಂಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ವಾರ್ಪಲೈ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ವಾಲ್ಪಲೈ ಅಂತ ಹೋಗ್ತಾ ಇದ್ದೀವಿ ತಮಿಳ್ನಾಡಲ್ಲಿ. ಇಟ್ ಈಸ್ ಆಲ್ಮೋಸ್ಟ್ ನಮ್ಮ ಕಬಿನಿ ಇದ್ದಂಗೆ. ಬಟ್ ಇಲ್ಲಿ ಹೆಂಗಂದರೆ ಆನೆಗಳು ನಮ್ಮ ಹಸುಗಳ ಥರ ಓಡಾಡ್ತಾ ಇರ್ತಾವಂತೆ ರೋಡಲ್ಲಿ, ಆಚೆ ಈಚೆ ಎಲ್ಲ ಕಡೆ ಸಿಗ್ತಾ ಇರ್ತಾವಂತೆ. ತುಂಬ ಹುಷಾರಾಗಿರ್ಬೇಕು ಅಂತ ಹೇಳ್ತಾಯಿದ್ರು. ನೆನ್ನೆ ನಮ್ಮ ಕಸ್ಟಮರ್ ಒಬ್ರು ಬಂದವರು ಅದೇ ಹೇಳ್ತಾಯಿದ್ರು. ಅವರು ತಮಿಳ್ನಾಡವ್ರಂತೆ. ಏನೋ ಲಾಡ್ಜ್ ಮುಂದೆ ಎಲ್ಲ ಒಂದು 5-6 ಆನೆಗಳು ಹಂಗೆ ಓಡಾಡ್ತಾ ಇದ್ವಂತೆ. ಬಟ್ ಅದು ಹುಷಾರಾಗಿಡಪ್ಪ, ಮದ ಏರಿರೋ ಆನೆಗಳು ಜಾಸ್ತಿ ಇರ್ತವೆ, ಯಾವಾಗ ಏನು ಮಾಡ್ತಾವಂತ ಹೇಳೋಕ್ಕಾಗಲ್ಲ ಅಂತ ಅಂದರು. ನಾನಂದೆ, ಆಂಟಿ ನಮ್ಮ ಗ್ರೂಪಲ್ಲೇ 4 ಆನೆ ಇದ್ದಾವೆ, ನೀವು ನೋಡಿಲ್ದೇ ಇರೋದು, ನೀವು ನೋಡಿ ನಮ್ಮ ಬ್ಲಾಗಲ್ಲಿ ಅಂತ ಅಂದೆ. ಸೊ ಒಂದಾನೆ ನಾನು ಅಂತ ಅಂದ್ಕೊಂಡಿದ್ದೀನಿ. ಆನೆ ಅಂದರೆ ಮದ ಏರಿದ ಆನೆ, ಲೇಜಿ ಆನೆ ಅಲ್ಲ ಕಣ್ರಿ. ಓಕೆ, ಇವಾಗ ನಮ್ದು ಇನ್ನೊಂದು ಆನೆ ಬರ್ತಾ ಇದೆ ಕಾರಲ್ಲಿ. ಓಕೆ, ಲೆಟ್ಸ್ ಮೀಟ್ ಯು ಇನ್ ದ ಬ್ರೇಕ್ಫಾಸ್ಟ್ ಪಾಯಿಂಟ್. ಇದರ ವ್ಯೂವೇ ಮೇನ್ ಕಣ್ರಿ. ಈ ಚಂದ ನಮ್ಮ ಕಾಡು ಈ ನೋಡ್ಕೊಂಡು, ಗಾಡಿ ಓಡಿಸ್ಕೊಂಡು, ಒಳ್ಳೆ ಕ್ರೂಸ್ ಮಾಡಿಕೊಂಡು. ಏನಕ್ಕೆ ಬೈಕರ್ಸು ಬೆಳಗ್ಗೆ ಎದ್ದು ಗಾಡಿ ಎತ್ಕೊಂಡು ಹಿಂಗೆ ಹೋಗ್ತೀರಾ ಅಂತ ಅನ್ಕೊಂತಿರಲ್ಲ. ನೀವೆಲ್ಲ ಒಂದ್ಸರಿ ಬೈಕ್ ಓಡಿಸ್ಬೇಕು, ಅದು ನೀವೇ ಓಡಿಸ್ಬೇಕು. ಆ ಯೋಚನೆಗಳೆಲ್ಲ ಹಿಂದೆ ಬಿಟ್ಟು ಹೊಸ ಯೋಚನೆ ಮಾಡಿಕೊಂಡು ಟ್ರಿಪ್ ಎಲ್ಲ ಏನು ಮಾಡ್ಬೇಕಂತ ಯೋಚನೆ ಮಾಡಿಕೊಂಡು ಆ ವೈಬೇ ಬೇರೆ.
ಬೈಕಲ್ಲಿ ಕಾರಲ್ಲಿ ಹೋಗ್ಬೋದು, ಕಾರು 4 ಜನ ಕಿಸಿ ಕಿಸಿ ಅನ್ಕೊಂಡು ಹೋಗ್ತೀವಿ. ಬಟ್ ಬೈಕಲ್ಲಿ ಹೋಗುವಾಗ ಈ ತರ ತಲೆಯಲ್ಲಿ ಯೋಚನೆ ನಡೀತಾನೆ ಇರ್ತವೆ. ಈ ತರ ಎಲ್ಲ ನೋಡಕ್ ಸಿಗುತ್ತೆ, ಹೆಂಗ್ ಇಂಪ್ರೂವ್ ಆಗ್ಬೋದು ಅಂತ ಅನ್ಕೊಂತೀವಿ. ಇಂಪ್ರೂವ್ ಎಲ್ಲ ಆಗ ಬೇರೆ ವಿಚಾರ ಬಿಡಿ, ಅದು ದೇವರು ಹಣೆ ಪರದಲ್ಲಿ ಏನ್ ಬರ್ದಿದ್ದಾನೋ ಅದಾಗತ್ತೆ, ಅದು ಪಾಡಿಗೆ ಆಗ್ತಾ ಇರುತ್ತೆ. ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ನೋಡ್ತಾರೆ, ಯಾರಿ ಬೋಳಿ ಮಗ ಹೋಗ್ತಾವನಲ್ಲ ಥರ್ಸ್ಡೇ, ನಮ್ಗೆಲ್ಲ ಸ್ಕೂಲ್ ಬಿಟ್ಕೊಂಡು ಅಂತ. ಈ ವೀಕ್ ಸೆಂಟ್ರಲ್ ಹೋಗೋದೇ ಒಂಥರ ಮಜಾ. ಕೆಲಸ ಬಿಟ್ಟು, ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಏನೋ ಒಂಥರ ಅನ್ಸುತ್ತದು. ಶೆಟ್ 3 ದಿನ ಆರಾಮಾಗಿರ್ಬೋದಲ್ಲಪ್ಪ, ಟೆನ್ಷನ್ ಇರಲ್ಲ ಅಂತ. ಆದ್ರೂ ಮನೆ ಕಡೆ ಟೆನ್ಷನ್ ಇರುತ್ತೆ, ಯಾಕಂದ್ರೆ ಮನೇಲಿ ಅಮ್ಮ ಇದ್ದಾರೆ, ತಮ್ಮ ಇದ್ದಾನೆ, ಅವ್ರಿಗೆಲ್ಲ ತುಂಬ ಕಷ್ಟ ಅಂತ ಅನ್ಸುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಟ್ರಿಪ್ ಹೊಡೆಯೋದು ಹೊಡಿಬೇಕು. ಜೀವನ ಇರೋದು ಯಾವಾಗೋ, ಜೀವನ ಇರೋದೇ ಚಿಕ್ಕದು ಅಂದ್ಕೊಂಡು ಟೈಮ್ ಸಿಕ್ಕಿದಾಗ ಹೋಗ್ಬಿಡ್ಬೇಕನ್ರಿ. ಆಮೇಲೆ ವಯಸ್ಸಾದ್ಮೇಲೆ ಕಾಣೋ ತಿಗಾನೋ ಅಂದ್ಕೊಂಡು ಇರೋಕ್ಕಾಗಲ್ಲ. ಸಾರಿ ಫಾರ್ ದ ವರ್ಗರ್ ವರ್ಡ್ಸ್. ಸೊ ಪ್ಲಾನ್ ಬಂದ್ಬಿಟ್ಟು ನಮ್ದು 4 days ಪ್ಲಾನ್ ಮಾಡ್ಕೊಂಡಿದೀವಿ. ಬರೋಕ್ಕೆ 2 days ಆಗ್ಬಿಡುತ್ತೆ, ಅಂದ್ರೆ 1 ದಿನ ಲೆಕ್ಕ ಇಟ್ಕೊಳ್ಳಿ. ಇವಾಗ ಹೋಗಿ ರೀಚ್ ಆಗೋದು ಐ ಥಿಂಕ್ ಈವ್ನಿಂಗ್ ಆಗುತ್ತೆ. ಸೊ 2 days ನಾವೇನಿಲ್ಲ, ಅಕ್ಕಪಕ್ಕ ಫಾಲ್ಸು, ಒಂದು ವ್ಯೂ ಪಾಯಿಂಟ್ ಮತ್ತು ನಮ್ಮ ಸ್ಟೇ, ಇದಿಷ್ಟೇ ಕವರ್ ಮಾಡ್ತಾ ಇರೋದು. ಮೇನ್ ಬಂದ್ಬಿಟ್ಟು ಜರ್ನಿ, ಮೇನ್ ರೋಡು, ಐ ಮೀನ್ ಘಾಟ್ ರೋಡು, ಇದೆಲ್ಲ ಮೇನ್ ನಮಗೆ ಈ ಜರ್ನಿದು ಇಂಪಾರ್ಟೆಂಟ್ ಬಂದ್ಬಿಟ್ಟು ಎಲ್ಲ ರೋಡು ಘಾಟನೇ ನಮಗೆ ಜಾಸ್ತಿ ಸಿಗೋದು. ಸೊ ನಮ್ಮ ಕರ್ನಾಟಕದಲ್ಲಿ ಇವಾಗ ಆಗುಂಬೆ ಘಾಟ್ ಎಲ್ಲ ಹೆಂಗಿದೆ, ಹಂಗೆ ನಮ್ಮ ತಮಿಳ್ನಾಡವ್ರಿಗೆ ಅದು. ಸೊ ಬಟ್ ಮೇನ್ ಏನಂದ್ರೆ ಫಾರೆಸ್ಟ್ ಲೈಫ್ ತುಂಬ ಇದೆ, ತುಂಬ ಚೆನ್ನಾಗಿದೆ ಅಂದರೆ ಫಾರೆಸ್ಟ್ ಲೈಫು. ಸೊ ಇದು ಬಂದ್ಬಿಟ್ಟು ವಾರಪಲ್ಲೆ ಆದಮೇಲೆ ಹತ್ತಿರಪಳ್ಳಿನೂ ಹೋಗ್ತಾ ಇರ್ತೀವಿ. ಹತ್ತಿರಪಳ್ಳಿದಲ್ಲೂ ನಾವು 1 day ಜಸ್ಟ್ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಆ್ಯಂಡ್ ಬೈ ದ ವೇ, ನಮ್ಮ ಟ್ರಿಪ್ ಸ್ಪಾನ್ಸರ್ಸ್ಗೆಲ್ಲ ಥ್ಯಾಂಕ್ ಯು ಅಂತ ಹೇಳಬೇಕು. ನಮ್ಮ ಫಸ್ಟ್ ಟ್ರಿಪ್ ಸ್ಪಾನ್ಸರ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅಮೋಘ್ ಅಂತ, ಅವ್ನ ಬೈಕ್ನ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಯಾಕಂದರೆ ನನ್ನ ಬೈಕ್ ಸರ್ವಿಸಲ್ಲಿತ್ತು, ಮತ್ತು ಬೆನೆಲಿ ತೊಗೊಂಡೋಗೋಣ ಅಂದರೆ ಬೆನೆಲಿ ಕೇರಳದಲ್ಲಿ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಸ್ಟ್ಗೆ. ನಂದು RC390 ಒಂದು ಗರಾಜಲ್ಲಿ ರೆಡಿ ಆಗ್ತಿದೆ, ಯಾವಾಗ ಬರುತ್ತೆ ದೇವ್ರಿ ಬರಲಪ್ಪ ಅಂತ ಅನ್ಕೊತಾನೆ ಇದ್ದೀನಿ. ಆಮೇಲೆ HD ಅಂತ ನಾನು ಇಷ್ಟು ಲಾಂಗೆಲ್ಲ ಓಡ್ಸೋಕ್ಕಾಗಲ್ಲ, ನನ್ನ ದಪ್ತಿಕ್ಕೆಲ್ಲ ಆಗಲ್ಲ. ನಾವು ಆನೆ ಗೊತ್ತಲ್ಲ, ಫುಲ್ಲು ಎಲ್ಲ ಆಗ್ಬರಲ್ಲ ನಮಗೆ. ಆಮೇಲೆ ಇನ್ಯಾವ ಗಾಡಿ ಇದೆ ಅವನ ಹತ್ರ, ನನ್ನ ತಮ್ಮಂದು ಜಾವ ಪರಾಕಿತ್ತು. ಸೊ ಅವನದು ಬೈಕ್ ಸ್ಪಾನ್ಸರ್ ಮಾಡ್ಕೊಂಡಿಲ್ಲ, ಅವನ ಹತ್ರ ಫೈನಾನ್ಷಿಯಲಿ ಸ್ಪಾನ್ಸರ್ ಮಾಡ್ಕೊತೀನಿ. ಆಮೇಲೆ ಇನ್ ಕೇಸ್ ದುಡ್ಡು ಏನಾದರೂ ಕಮ್ಮಿ ಬಿದ್ದರೆ ಅಂತ ಅನ್ಕೊಂಡಿದ್ದೀನಿ. ನನಗೆ ಮಂತ್ ಎಂಡ್ ಎಲ್ಲ ಪ್ರಾಬ್ಲಮ್ ಇಲ್ಲ ಕಣ್ರಿ, ದೇವ್ರದ್ದು. ನನ್ನ ತಮ್ಮ ಇದ್ದಾನೆ, ಅವನ ಹತ್ರ ತಿನ್ಕೊಂತೀನಿ. ಆಮೇಲೆ ನಮ್ಮ ಫ್ಯೂಲ್ ಸ್ಪಾನ್ಸರ್ ನಮ್ಮ ಮದರ್ ಇಂಡಿಯಾ. ತುಂಬ ಕ್ಲೋಸ್ ಇತ್ತು ಅನ್ಸುತ್ತೆ. ಇಲ್ಲ ಕಣ್ರಿ, ಕ್ಯಾಮ್ರಾದಲ್ಲಿ ಮಾತ್ರ ಹಂಗೆ ಅನ್ಸುತ್ತೆ. ಹೇಳ್ತಾ ಇದ್ನಲ್ಲ, ಫ್ಯೂಲ್ ಸ್ಪಾನ್ಸರ್ ನಮ್ಮಮ್ಮ. ನೋಡೋಣ ಎಷ್ಟು ಖರ್ಚಾಗುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್. ಐ ಥಿಂಕ್ ಇಟ್ ಇಸ್ ವೆರಿ ವಿಂಡಿ, ಬೇಜಾನ್ ಗಾಳಿ ಬರ್ತಾ ಇದೆ. ಕೇಳಿಸ್ತಾ ಇದ್ವಿ ನಿಮಗೆ, ಯಾಕಂದರೆ ನಾನಿನ್ನೂ ಟೆಸ್ಟ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಅಲ್ಲಿ ನಮ್ಮ ಫ್ರೆಂಡ್ಸ್ ಕಾರ್ ಕ್ಯಾಚಪ್ ಮಾಡಿದ್ದಾರೆ ನನ್ನ. ನಾನು ಒಬ್ಬನೇ ಇರೋದು ಬೈಕಲ್ಲಿ. ಆ್ಯಕ್ಚುಲಿ 2 ಕಾರ್ ಬರ್ತಾ ಇದೆ, ಇನ್ನೊಂದು ಕಾರ್ ಆನ್ ದ ವೇ ಇದೆ. ಸೊ ಇವಾಗ ಹೋಗಿ ನಮ್ಮ ಫ್ರೆಂಡ್ಸ್ ಗ್ರೀಟ್ ಮಾಡೋಣ. ಓ ಮೈ ಗಾಡ್, ಬೇಜಾನ್ ಗಾಡಿ ಇದೆ ಗೈಸ್. ಈ ತರ ವಿಂಡ್ ಬ್ಲಾಸ್ಟ್ ಅಲ್ಲಿ ಗಾಡಿ ಎಲ್ಲ ಯಪ್ಪ ತಳ್ಬಿಡುತ್ತೆ ಗಾಡಿನ. ಇದಕ್ಕೆಲ್ಲ ADV ಟೂರರು ಫುಲ್ ವಿಂಡ್ಶೀಲ್ಡ್ ಇರ್ಬೇಕು, ಅದೇ ಗಾಡಿ ಮಜಾ. ಇಲ್ಲಾಂದ್ರೆ ಇದೆಲ್ಲ ಓಡ್ಸಕ್ಕೆ ಆಗಲ್ಲ. ನಮ್ಮ ಥರ ಬಾಡಿ ಅಂತೂ ಅಪ್ಪ ಬೇಜಾನ್ ಕಷ್ಟ. ಬಾಡಿ ಬಿಲ್ಡರ್ ಗಾಡಿ ಹಿಂಗೆ ಓದ್ಬಿಟ್ರೆ
ಆ ಗಾಳಿ ನಮ್ಮನ್ನ ತಳ್ಳಿ ಸೈಡ್ಗೆ ಹಾಕ್ಬಿಡುತ್ತೆ. ಹೋಗ ಹಾಯೋಣ ಅನ್ನ ಇರಿ, ಅವರು ಸ್ವಲ್ಪ ತಚ್ತವ್ರೆ. ಇವಾಗ ಸೇಲಮಲ್ಲಿ ಸ್ಟಾಪ್ ಹೊಡೆದ್ಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಪ್, ಬಾಡಿ ಎಲ್ಲ ಫ್ರೆಶ್ ಆಗಿದೆ, ಸ್ವಲ್ಪ ತಿಗಾಲ ನೋವು ಕಮ್ಮಿ ಆಗಿದೆ. ತಚ್ತಾವ ನಮ್ಮ ಹುಡುಗ. ಇರೋ ಒಂದು ನಿಮಿಷ ಆಯ್ತೀನಿ ಲಾಗ್ ಹೇಳೋಣ ಅಂದ್ರೆ ಸ್ಲೋ ಮಾಡ್ತಾನೆ ಇವಾಗ. ಬಂದ್ರು ಅವ್ರಿಗೆ ಹಾಯ್. ಆಮೇಲೆ ನಾನು ಇರಿ ಜಾಮ್ ಇದೆ. ಆ್ಯಕ್ಚುಲಿ ಇನ್ನೊಂದು ನ್ಯೂಸ್ ಅಂದರೆ, ಇವಾಗ ನಮ್ಮ ಜೊತೆ ಇನ್ನೊಬ್ರು ಗೆಸ್ಟು ಜಾಯ್ನ್ ಆಗೋರಿದ್ದಾರೆ. ನಮ್ಮ ಸೂಪರ್ ಸ್ಟಾರ್ ಕ್ಯೂಟಿ ಲಿಟಲ್ ಸ್ಟಾರ್ ಶಾಟಿ ಅಲ್ಲ, ನಮ್ಮ ಕನ್ನಡದಲ್ಲಿ ಏನಂತಾರೆ ಕುಳ್ಳಿ. ನಮ್ಮ ಕುಳ್ಳಿ ನಮ್ಮ ಅಮ್ಮಗವ್ರ ಅಕ್ಕ ಜಾಯ್ನ್ ಆಗ್ತಾ ಇದ್ದಾರೆ. ಸೊ hello guys, welcome to my vlog. ಸೊ ಇದರಲ್ಲಿ ಅಮೋಘು, ಮೋಹಕು, ಚೇತನ್ನು, ನಮ್ಮ ಅಖಿಲ ಅವ್ರು ಬಂದಿದ್ದಾರೆ. ಸೊ ಇಲ್ಲೇ 3 ಜನ ಇದ್ದಾರೆ, ಇನ್ನೂ 3 ಜನ ಇನ್ನೊಂದು ಕಾರಲ್ಲಿದ್ದಾರೆ. ಆ ಕಾರ್ ತುಂಬ ದೂರ ಇದೆ, ಸೊ ಬರ್ತಾರೆ. ವಾಟ್ಸಪ್ ಹೆಂಗಿದೆ ಜರ್ನಿ? ಕ್ರೇಜಿನಾ? ಬ್ಲಾಸ್ಟ್ ಆಗ್ಬಿಟ್ಟಿದೆ ಬಿಸಿಲು. ಸರಿ, ಸೊ ಇವಾಗ ಅವ್ರ ಅಕ್ಕನ ಹೋಗಿ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅವ್ರ ಅಕ್ಕ ಕೊಯಮತ್ತೂರು ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ. ಅವರು ಶೂಟಿಂಗ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಈಗ 1 ಅವರ್ ರೀಚ್ ಆಗ್ತಾರೆ. ನಾವು ಹೋಗೋದಕ್ಕೂ ಅವ್ರಿಗೂ ಕರೆಕ್ಟಾಗಿ ರೀಚ್ ಆಗ್ತಾರೆ. ಕೊಯಮತ್ತೂರಲ್ಲಿ ಅವ್ರನ್ನ ಕ್ಯಾಚ್ ಮಾಡ್ಕೊತೀವಿ ಇವಾಗ. ಅದಾದಮೇಲೆ ಅವರು ಅಮೋಘವ್ರನ್ನ ಪಿಕ್ ಮಾಡಿಕೊಂಡು ನಮ್ಮ ಸ್ಟೇಗೆ ಹೋಗ್ತೀವಿ. ಸೊ ಇನ್ನೂ 3 and 4 hours ಆಗುತ್ತೆ ಅಂದ್ಕೊಂಡಿದ್ದೀವಿ. ಯಾಕಂದರೆ ಘಾಟ್ ಸ್ವಲ್ಪ ಸ್ಲೋ ಇದೆ, ಜಾಮ್ ಇರುತ್ತೆ. ಬಟ್ ಅದೇ ಹೇಳಿದ್ನಲ್ಲ, ಇವತ್ತು ಥರ್ಸ್ಡೇ, ಹೀಗೆ ಅದು ವರ್ಕ್ ಡೇ ಹೇಳೋದೇ ಮಜಾ. ಇವತ್ತು ಥರ್ಸ್ಡೇ, ಸೊ ಹೋಪ್ಫುಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ಬೋದು ಅಂತ. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ ಸೈಡ್ ಹೋಗ್ಬೇಕು? ಇದು ಏರ್ಪೋರ್ಟ್ ತಿರಿಯಾದ. ಹಾಂ, ಲೆಫ್ಟಾ? ಪರ್ಸ್ನಲ್ ಯೂಟ್ಯೂಬ್ ಏನಿಲ್ಲ. We'll let you know, okay, once we reach there, but make sure hello, mic testing. ಇವಾಗ ಜಸ್ಟ್ ನಾವು ಚೆಕ್ ಪೋಸ್ಟ್ ಕ್ರಾಸ್ ಮಾಡಿದ್ವಿ. ದಿಸ್ ಇಸ್ ದ ವ್ಯೂ, ಸ್ಟಾರ್ಟಿಂಗ್ ವ್ಯೂ. ನೋಡ್ರಿ ಎಂಥ ಚಂದ ವ್ಯೂ. ಇವಾಗ ಒಂದೇ ನಿಮಿಷ ಅಡ್ಜುಮ್. ಸೊ ಇವಾಗ ನಾವು ಎಂಟ್ರಿ ಆಗಿ ಅವ್ರಿಗೆಲ್ಲ ಇ ಪಾಸ್ ತೋರಿಸಿ ಆಯಿತು. ಆ್ಯಕ್ಚುಲಿ ಅಲ್ಲಿ ಕ್ಯಾಮ್ರಾ ಆಫ್ ಮಾಡಿಸಿದ್ರು, ಅದಕ್ಕೆ ಏನು ವಿಡಿಯೋ ರೆಕಾರ್ಡಿಂಗ್ ಆಗಿಲ್ಲ. ಮತ್ತು ಅವರು 100 rupees ಎಕ್ಸ್ಟ್ರಾ ತೊಗೊಂಡಿದ್ದಾರೇನೋ. ನನ್ನ ಹತ್ರ ಇವಾಗ ಗೋಪ್ರೋ ಮೌಂಟೆಡ್ ಇದೆ ಅಂದರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಅಂತೆ, ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನು ಅವರಂದರು, ಎಲ್ಲೂ ಕೇಳಿದ್ರೆ ಇದು ನೀವು ಒಂದು ಟಿಕೆಟ್ ಕೊಟ್ಟಿದ್ದಾರೆ, ಒಂದು ಟಿಕೆಟ್ ತೋರಿಸಿ ಅಲೋ ಇರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ. ಸೊ ಅದೊಂದು ಪಾಸ್ ತೊಗೊಂಡಿದ್ದೀವಿ. ಎನಿ ಟೈಮ್ ನಾವು ಹಾಕ್ಕೊಂಡು ಓಡಾಡ್ಬೋದು ಅಂತ ಅದನ್ನು.
ಆಮೇಲೆ ಕೇಳಿದ್ರು ಬೈಕಲ್ಲಿ ಎಷ್ಟು ಜನ ಅಂತ, ನಾವೊಂದು ಸಿಂಗಲ್ ಸರ್ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಅಲೋವೆನ್ಸ್ ಕೊಟ್ಟು ಕಳಿಸಿದ್ರು. ಬಟ್ ನಮ್ಮದು ಗ್ರೂಪ್ದು ಇನ್ನೊಂದು ಕಾರ್ ಬರೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಸೊ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಅವರು ಹಿಂಗೆ ಬರ್ತಾಯಿದ್ದಾರೆ, ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸೊ ಕೊಯಮತ್ತೂರಲ್ಲೇ ರೆಡಿ ಮಾಡಿ ತಮಿಳ್ನಾಡನ್ನ ಉದ್ಧಾರ ಮಾಡಿ ಬರ್ತಾಯಿದ್ದಾರೆ ಅಂದ್ಬಿಟ್ಟು ಅದಕ್ಕೆ ಇವಾಗ ಪರ್ಮಿಷನ್ ಕೊಟ್ಟಿದ್ದಾರೆ, ನಂಬರ್ ಬರ್ಕೊಂಡಿದ್ದಾರೆ. ಹೋಪ್ಫುಲಿ ಅವರು ಬಂದರೆ ಇವತ್ತು ಚೆನ್ನಾಗಿರುತ್ತೆ, ಎಲ್ಲರೂ ಸೇರ್ತೀವಿ. ಇಲ್ಲ ಅಂದರೆ ಅವರು ಕೊಯಮತ್ತೂರಲ್ಲಿ ಇದ್ಬಿಟ್ಟು ಬೆಳಗ್ಗೆ ಬರಬೇಕಾಗುತ್ತೆ. ಅವರು ಆಲ್ಮೋಸ್ಟ್ ಆನ್ ದ ವೇ ಇದ್ದಾರೆ. ಬಟ್ ಅದೇ ಇಲ್ಲಿ ಕ್ರಾಸ್ ಮಾಡೋದು 8 o'clock ಆಗ್ಬೋದು ಅನಿಸ್ತಾ ಇದೆ. ಅವ್ರು ಇನ್ನೂ 1.5 hour ಆಗುತ್ತೆ ಅಂತ ಇದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಇವಾಗ ಒಳ್ಳೆ ಘಾಟ್ ಸೆಕ್ಷನ್ನು ವ್ಯೂ ಎಂಜಾಯ್ ಮಾಡಿ ಲೆಟ್ಸ್ ಗೋ. ಅವರು ಇದು ಕೂಡ ಹೇಳಿದ್ರು ಇವಾಗ ಎಂಟ್ರೆನ್ಸಲ್ಲಿ, ನಮ್ಮ ಆನೆಗಳು ಎಲ್ಲೆಲ್ಲ ಓಡಾಡ್ತಾ ಇದ್ದಾವೆ, ಪ್ಲೀಸ್ ನೋಡಿಕೊಂಡು ನೀವು ಹುಷಾರಾಗಿ ಓಡಾಡಿ, ನಮ್ಮ ಆನೆಗಳು ಸ್ಟ್ರಾಂಗ್ ಇದ್ದಾವೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ಇವಾಗ ಹುಷಾರಾಗಿ ಹೋಗ್ತಾಯಿದ್ದೀವಿ. ಬಟ್ ಅದೇ ನಮ್ಮ ಆಗುಂಬೆ ಥರ ಮಜಾ ಮಾಡೋಕ್ಕಾಗಲ್ಲ ಅನಿಸ್ತದೆ ನೋಡಿ. ಇವರೆಲ್ಲ ಹೆಲ್ಮೆಟ್ ಇಲ್ಲದೆ ಆರಾಮಾಗಿ ಬರ್ತಾಯಿದ್ದಾರೆ, ಇಲ್ಲ ಅನಿಸುತ್ತೆ, ನೋಡೋಣ. ಬಟ್ ಆನೆಗಳು ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದರೂ ಬರುತ್ತೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ತವೆ. ಯಾಕಂದರೆ ನಾವು ಬಂದ್ಬಿಟ್ಟು ಅವ್ರ ಟೆರಿಟರಿಗೆ ಎಂಟ್ರಿ ಆಗಿದ್ದೀವಿ. ಹೇಳ್ತಾರಲ್ಲ ನಮ್ಮ ಎಷ್ಟು ಡೈಲಾಗ್, ಪವರ್ಫುಲ್ ಪ್ಲೇಸಸ್ ಕಮ್ ಫ್ರಮ್ ಪವರ್ಫುಲ್ ಪೀಪಲ್. ಸೊ ನಮ್ಮ ಪವರ್ಫುಲ್ ಅನಿಮಲಿಂದ ಈ ಪ್ಲೇಸ್ ಪವರ್ಫುಲ್ ಅನ್ನಂಗೆ ಈ ಜಾಗಕ್ಕೆ ಬಂದಿದ್ದೀವಿ. ಒಳ್ಳೆ ಘಾಟ್ ಕಂಡ್ರಿ, ಮಚ್ಚಾ ಹೊಡಾಯಿಸೋಣ, ಲೆಟ್ಸ್ ಗೋ. ಎಲ್ಲಿ ನಮ್ಮ ಬಾಯ್ಸ್ ಕಾಣಿಸ್ತಾ ಇಲ್ಲ, ಬಂದರು. ಆನೆಗಳು ಇದ್ರೆ ನಾನು ಒಬ್ಬನೇ ಇರೋಕ್ಕಾಗಲ್ಲ, ಎಲ್ಲ ಇದ್ದೀರಾ? ಬನ್ನಿ ಬನ್ನಿ. ಕಾರ್ ಹತ್ತುತ್ತಾ ಇದೆಯೋ ಇಲ್ವೋ ಕಾಣಿಸ್ತಾ ಇಲ್ಲ. ಲುಕ್ ಎಟ್ ದ ವ್ಯೂ ಬಾಯ್ಸ್. ಶುಡ್ ಬೆಟ್ಟ ಗುಡ್ಡ ನನ್ನ ಸೋಲ್ ಪವರ್ ಅಂತಾರೆ. ಅದಂತಾರಲ್ಲ, ಅಯ್ಯೋ ಬೀಚ್ ಪರ್ಸನ್ ಅವ್ರು ಮೌಂಟೇನ್ ಪರ್ಸನ್ ಅಂತ, ನಾವು ಮೌಂಟೇನ್ ಪರ್ಸನ್ ಅಂತ ಅಂದ್ಕೊಳ್ಳೋ. ಯಾಕಂದರೆ ಆ ಮೌಂಟೇನಲ್ಲಿರೋ ಶಾಂತಿ ನೆಮ್ಮದಿ ನನಗೆ ಬೇರೆ ಏನರಲ್ಲೂ ಬರಲ್ಲ ಕಣ್ರಿ. ಮೋಸ್ಟ್ಲಿ ನಂದು ಆ್ಯನ್ಸಿಸ್ಟರ್ಸ್ದೆಲ್ಲ ನೋಡಿದ್ರೆ ಗೋವಾದಲ್ಲಿರೋದು, ಬಟ್ ನನಗಿರೋದು ಬರೀ ಇದೆ. ಬಾಯ್ಸ್ ಸೀಯಿಂಗ್ ದ ವ್ಯೂ, ಎಂಜಾಯಿಂಗ್ ದ ವ್ಯೂ. ನ್ಯಾಚುರಲ್ ವಾಟರ್ಫಾಲ್ಸ್. ಅಯ್ಯಯ್ಯೋ ನೀರಿದ್ದರೆ ಸ್ವಲ್ಪ ಭಯ ಆಗುತ್ತಪ್ಪ, ಟಯರ್ ಜಾಸ್ತಿ ಸ್ಮೂತ್ ಆಗಿಬಿಡುತ್ತೆ, ಅವ್ನು ಬಗ್ಸೋಕ್ಕಾಗಲ್ಲ, ಆಮೇಲೆ ನಮ್ಮನ್ನೇ ಬಗ್ಸ್ಬಿಡುತ್ತೆ ರೋಡ್.
ನೋಡಿ ನೋಡಿ, ಇದೇ ಜಾಗ ಮನೆ ರೀಲ್ಸಲ್ಲೆಲ್ಲ ಫೇಮಸ್ ಆಗಿದ್ದು. ಆನೆಗಳು ನುಗ್ಗಿ ಈ ಕಡೆಯಿಂದ ನುಗ್ಗಿ ಹಿಂಗೆ ಬಂದು ಮತ್ತು ಒಳಗಡೆ ಎಲ್ಲ ಹೋಗಿ ಟೀ ಎಸ್ಟೇಟ್ ಅರ್ಧ ಧ್ವಂಸ ಮಾಡಿ, ಅರ್ಧ ಎಲ್ಲ ಒಂದು 4-5 ಪೀಸನ್ನು ಧ್ವಂಸ ಮಾಡಿ, ಏನಂತೀರ ಅವ್ರ ತಾತಂದು ಆಸ್ತಿ ಇದ್ದಂಗೆ ಎಲ್ಲ ಕಿತ್ತಾಕ್ಬಿಟ್ರು. ಟೆಕ್ನಿಕಲಿ ಅವ್ರ ತಾತಂದಲ್ಲ, ಅವ್ರ ಕ್ರಿಯೇಟರ್ಸ್ ಆಸ್ತಿ ಇರೋಲ್ಲ. ಏನು ಮಾಡೋಣ, ಏನು ಮಾತಾಡೋಕ್ಕಾಗಲ್ಲ. ಬಟ್ ಪಾಪ ಕಷ್ಟಪಟ್ಟು ಬೆಳೆಸಿರ್ತಾರೆ. ಲಾಸ್, ನ್ಯಾಚುರಲ್ ಡಿಸಾಸ್ಟರ್ ಅಂತಾರಲ್ಲ ಅದೇ. ನೋಡಿ ಹಿಂಗೆಲ್ಲ ಬಂದು ಇನ್ನೆಲ್ಲ ಒದ್ದಾಡಿ ಎಲ್ಲ ಹೋಗಿರೋದಿದೆ ವಿಡಿಯೋಗಳು, ರೀಲ್ಸಲ್ಲಿ ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ. ಪಾಪ ಇವರೆಲ್ಲ ಆನೆಗಳು ನೋಡಿದ ತಕ್ಷಣ ಇವರೆಲ್ಲ ಭಯ ಪಡ್ಕೊಂಡು ಪಾಪ ಓಡೋಗ್ಬಿಡ್ತಾರೆ. ಹೇಳೋಕ್ಕಾಗಲ್ಲ ಆನೆ ಮೂಡ್ ಹೆಂಗಿರುತ್ತೆ ಅಂತ. ಅದು ಆಟಾಡಬೇಕು, ತಿನ್ನಬೇಕು, ನಿಮ್ಮನ್ನ ಹರಿದು ಕೊರಿಬೇಕು, ಅದ್ರ ಮನಸ್ಸಲ್ಲಿ ಏನಿದೆ ಅಂತ ಹೆಂಗೆ ಹೇಳ್ಕೊಳ್ಳೋದು ಪಾಪ. ಆ ಥರ ಬರುತ್ತೆ, ಆಡಿದ್ಮೇಲೆ ಗೊತ್ತಾಗುತ್ತೆ ಅಲ್ವಾ. ಒಳ್ಳೆ ವ್ಯೂ. ನೋಡ್ರಿ ಅಂತ ಕ್ರೇಜಿ ಅದು ಲೀನಂಗಲ್ ನೋಡೋ ನಾನು ಮಾಡಿದೆ ಹಿಂಗೆ. ನಮ್ಮ ವ್ಯಾಲೆಟೇನೆ ಬಾಸ್ ಸರ್ ನೋಡಿ 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 ಕಲ್ತ್ಕೊಂಡ್ಬಿಟ್ವಪ್ಪ. ನಮ್ದು ಇನ್ನೊಂದು ಇನ್ಸ್ಪಿರೇಷನ್ ಬೈಕ್ಸಿಗೆ ಬಂದ್ಬಿಟ್ಟು ನಮ್ಮ ಸೀನಿಯರ್ ಒಬ್ಬರಿದ್ದಾರೆ, ಕಾರ್ತಿಕ್ ರೆಡ್ಡಿ ಅಂತ. ಅವ್ರ ಗಾಡಿಗಳು ನೋಡಿ ನೋಡಿ ನನ್ನ ಗಾಡಿ ಹುಚ್ಚು ಬಂದಿದ್ದು. ಟೆಕ್ನಿಕಲಿ ನಮ್ಮಪ್ಪ ಹತ್ರನೂ ಇತ್ತು, ಅವ್ರದ್ದು ZBZ ಲಾಸ್ಟು. ಅದಾದಮೇಲೆ ಅವರು ಅಫಿಷಿಯಲಾಗಿ ಅಂಕಲ್ ಆಗಿಬಿಟ್ರು ಸ್ಕೂಟಿಗಳು ಓಡಿಸ್ಕೊಂಡು. ನಮ್ಮಪ್ಪ CBZ 180 ಇಸ್ಕೊಂಡಾಗ ಅವ್ರಿಗೆ ಅದೇ ಸೂಪರ್ ಬೈಕ್ ಕಣ್ರಿ. ಆ CBZ ಇನ್ನೂ ಇಟ್ಕೊಬೇಕಿತ್ತು, ಕೊಟ್ಬಿಟ್ಟು. ಆಮೇಲೆ ನಾವೆಲ್ಲ ಚಿಕ್ಕವರಿದ್ವಿ, ಅವಾಗಿನ್ನೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಯಾವಾಗ ಈ ಇನ್ಲೈನ್ 4 ಗಾಡಿಗಳು ನೋಡಿದ್ರು ನಮ್ಮ ಸೀನಿಯರ್ ಹತ್ರ, ಏನು ಸೌಂಡು, ಏನು ಗಾಡಿ, ಏನು ಪವರ್ ಅಂತೀರ. ಸಾರಿ ಬ್ರದರ್, ನಾನು ಪೇಸಲ್ಲಿ ಹೋಗ್ತಾಯಿದ್ದೆ, ನಿಮ್ಮ ವೀಡಿಯೋ ಡಿಸ್ಟರ್ಬ್ ಮಾಡಿಬಿಟ್ಟೆ ಅನಿಸುತ್ತೆ, ಮಾಡ್ಕೊಳ್ಳಿ. ಒಳ್ಳೆ ವ್ಯೂ ಮಾತ್ರ ನೋಡಿ. ಆ ಥರ ಗ್ರೂಪಾಗಿ ಬಂದರೆ ಅವರು ವೀಡಿಯೋ ಮಾಡೋರು ಇರ್ತಾರೆ, ನಮ್ಮ ವೀಡಿಯೋನೂ ಇಲ್ಲ, ಯಾರು ಮಾಡೋರು ಇಲ್ಲ. ಕಳ್ಳ ಅಂತ ಅನ್ಬೇಡಿ. ಸಾರಿ, ಡೋಂಟ್ ಅಟೆಂಪ್ಟ್ ದಿಸ್ ಅಗೇನ್. ಡೋಂಟ್ ಓವರ್ಟೇಕ್ ಫ್ರಮ್ ದ left side. Don't overtake from the left side because it's a very deadly and blind spot for the drivers. ಇಂಗ್ಲೀಷಲ್ಲಿ ಕೇದ್ಬಿಟ್ಟೆ, ಇಂಗ್ಲೀಷಲ್ಲಿ ಸ್ವಲ್ಪ ಹೇಳ್ಬಿಟ್ಟೆ. ಹೇಳ್ಬೇಕಂದ್ರೆ ಯಾವತ್ತೂ ಲೆಫ್ಟ್ ಸೈಡ್ ಜಾಸ್ತಿ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಹೌದು ನಾನು ಮಾಡಿರ್ತೀನಿ, ಯಾಕಂದರೆ ನನ್ನ ಗ್ಯಾಪ್ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ, ನೋಡಿರ್ತೀನಿ. ಬಟ್ ಎನಿ ಟೈಮ್ ಇಟ್ಸ್ ಅ ಬ್ಲೈಂಡ್ ಸ್ಪಾಟ್ ಫಾರ್ ಅ ಡ್ರೈವರ್. ಇವಾಗ ನಾನು ಕಾರ್ ಓಡಿಸೋನಾಗಿ ಹೋಗಿ ನನಗೂ ಗೊತ್ತಿರುತ್ತೆ, ಅಲ್ಲಿ ಜಾಸ್ತಿ ನಾನು ಲೆಫ್ಟ್ ನೋಡೋಲ್ಲ, ರೈಟ್ ಓವರ್ಟೇಕ್ ಮಾಡೋದು ಅಂತ. ಸೊ ಒಂದು ಹೆಡ್ಸಪ್, ಯಾವಾಗಲೂ ಹೋಗ ಹಾರ್ನ್ ಹೊಡೀರಿ, ಒಂದು ಡಿಮ್ ಆ್ಯಂಡ್ ಡಿಪ್ ಹೊಡೀರಿ. ಅದು ನಿಮ್ಗೆ ರೋಡ್ ಕ್ಲಿಯರ್ ಇದ್ದರೆ, ಕಾನ್ಫಿಡೆನ್ಸ್ ಇದೆ, ನಿಮ್ಮ ಗಾಡಿ ನುಗ್ಗುತ್ತೆ ಅಂದರೆ ಮಾತ್ರ ಹೋಗಿ, ಇಲ್ಲಾಂದರೆ ಬೇರೆಯವ್ರಿಗೆ ತೊಂದರೆ ಕೊಟ್ಬಿಡಿ ಅಷ್ಟೆ. ಡೀಸಲ್ TDI ಗಾಳಿ ಹೋಗೇ ಬಿಡ್ತೈತೆ, ಬಿಡ್ತೀನಿರೋ. ನೋಡ್ರಿ ಎಸ್ಟೇಟ್ ನೋಡ್ರಿ, ಹೆಂಗದ ನೋಡಿ. ಇಲ್ಲಿಂದ ಫಾರ್ಮ್ ಆಗಿ ಅದು ಯಾವುದೋ ಮನೇಲಿ ಹೋಗಿ ಲ್ಯಾಂಡ್ ಆಗೋಕ್ಕೆ ಎಷ್ಟು ದಿನ ಪ್ರೊಸೆಸ್ ಆಗತ್ತೆ ಪಾಪ.
ಚು ಟೊನ್ 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 that point, bro. Let's go. Shit. Dude. ನಮ್ಮೂರು ಕಣ್ರಿ, ನಮ್ಮ ಜನ ಕಣ್ರಿ ಅಂತ ಹೇಳೋಕ್ಕಾಗಲ್ಲ, ನಮ್ಮ ದೇಶ ಕಣ್ರಿ. ನೋಡ್ರಿ ನೋಡ್ರಿ ಎಂಥ ಚಂದ ಇದೆಯಲ್ಲ. ಡೈಲಿ ಬೆಳಗ್ಗೆ ಈ ಥರ ವ್ಯೂ ನೋಡಬೇಕು ಅಂದರೆ $1 ಬಿಲಿಯನ್ ಒಂದು ಮನುಷ್ಯನ್ನ ಸಾಯಿಸಬೇಕು, ಆವಾಗ ಅಚೀವ್ಮೆಂಟ್ ಆಗುತ್ತೆ ಅಲ್ವಾ? ಸೊ ಹಾಂ, ಏನು ಮಾಡೋಣ ಹೇಳಿ. $1 ಬಿಲಿಯನ್ ದುಡಿಬೇಕು ಅಂದರೆ ಯಾರ್ದಾರು ತಲೆ ಹೊಡಿಬೇಕು, ಹಿಂದಿಗಳು ದುಡ್ಡು ಮಾಡಬೇಕು, ಇಲ್ಲ ಅಂದರೆ ಪ್ರೆಸಿಡೆಂಟ್ ಆಗಬೇಕು ಅಲ್ವಾ? ನಮಗಂತೂ ಪ್ರೆಸಿಡೆಂಟ್ ಆಗೋದು ಏನಂತಾರೆ, ನಮ್ಮ ಕುಲದಲ್ಲಿಲ್ಲ. ಯಾಕಂದರೆ ನಮ್ಮ ಫ್ಯಾಮಿಲಿಯವ್ರು ಯಾರು ಪೊಲಿಟಿಷನ್ ಇಲ್ಲ. ಹೋಗಲಿ, ಏನೋ ಒಂದು ಉದ್ಧಾರ ಮಾಡಿ, ನಮ್ಮಪ್ಪ ನನ್ನ ಮಾಡಿಕೊಟ್ಟಿರೋದು ನೋಡಿಕೊಂಡು ಉದ್ಧಾರ ಆದರೆ ಸಾಕಪ್ಪ. ದೇವ್ರೇ ನೀನೇ ಬಲ. ಇದಕ್ಕೆಲ್ಲ ಖುಷಿ ಕೊಡ್ತಿರೋದೇ ನಮ್ಮ ಡ್ಯಾಡಿ. ಸಾಕಪ್ಪ, ನಮ್ಮ ಕಥೆ ಜಾಸ್ತಿ. ಕರೆಂಟ್ಲಿ ಇಟ್ ಇಸ್ 7:03. ಇವಾಗ 7:03 ಆಗಿದೆ. ಆಲ್ಮೋಸ್ಟ್ ಸನ್ಸೆಟ್ ಆಗಿದೆ, ಬಟ್ ಇನ್ನೂ ನಮಗೆ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ನಮ್ಮ ಸೂರ್ಯ ಬಾಸ್ದು. ಎಲ್ಲಿ ಸೂರ್ಯ ಅಂತ ಕೇಳಿದ್ರೆ ಇಲ್ಲಿದ್ದಾನೆ ಸೂರ್ಯ ನೋಡ್ರಿ.